ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನೊಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ಥರ ಕೆಲಸ ಈ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ನೋಡಿ, ಅವ್ರನ್ನ ಕ್ಷಮೆ ಕೇಳಕ್ಕೆ ಹೇಳಿ, ಇಲ್ಲ ಅಂದರೆ ದಾವಣಗೆರೆಯಲ್ಲಿ ನಿಮಗೆ ಪಾಠ ಕಳಿಸ್ತಾರೆ. ಏನ್ರಿ ಬಸವಣ್ಣ ಅವರ ತತ್ವ ಸಿದ್ಧಾಂತಗಳು ಇದೇನಾ? ಅವರ ಒಂದು ಸಿದ್ಧಾಂತ ಮೇಲೆ ನಡ್ಕೊಂಡು ಬಂದಿರೋದಂತ ನಿಮ್ಮ ಫ್ಯಾಮಿಲಿ ಅಂತ ಜನ ಮಾತಾಡ್ತಾರೆ. ಆದರೆ ಬಸವಣ್ಣ ಅವ್ರು ಏನು ಹೇಳಿದ್ದಾರೆ? ನಾನು ನಿಮ್ಮವರು, ನೀವು ನಮ್ಮವರು ಅಂತ ಯಾವುದು ಜಾತಿ ಭೇದ ಭಾವ ಇಲ್ದಿರೆ ನಾವು ಮನುಷ್ಯರನ್ನ ಗೌರವಿಸಬೇಕು, ಮನುಷ್ಯರನ್ನ ನಾವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹೌದು ಇಲ್ವಾ? ನೀವು ಹಾಗಾದರೆ ಬಸವಣ್ಣ ಅವರು ಫಾಲೋವರ್ ಅಲ್ಲ ನೀವು. ಅವ್ರ ಸಿದ್ಧಾಂತಗಳು ನಿಮಗೆ ಇಷ್ಟ ಇಲ್ಲ, ತತ್ವ ಸಿದ್ಧಾಂತ ಏನೂ ಇಲ್ಲ ಬಸವಣ್ಣ ಅವ್ರದ್ದು, ಅವೆಲ್ಲ ವೇಸ್ಟು ನಿಮಗೆ. ನಿಮ್ಮದೇ ನಾನೇ ಆಯಿತು. ಎಸ್ ಮಲ್ಲಿಕಾರ್ಜುನ್ ಅವರೇ, ನೋಡಿ, ಕಾದ್ ನೋಡಿ, ಈ ಎಲೆಕ್ಷನ್ನಲ್ಲಿ ನಿಮಗೆ ಪಾಠ ಕಳಿಸಲಿಲ್ಲ ಅಂದರೆ ದಾವಣಗೆರೆ ಜನತೆ ನಿಮಗೆ ನಾನು ಹೇಳ್ತೀನಿ, ನೀವು ಜಮೀರ್ ಅಹಮದ್ ಖಾನ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಲ್ಲ, ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಅಂದ್ರೆ ಗೊತ್ತಾ ಎಷ್ಟು ಸ್ಟೇಟ್ ಇದೆ? ಆ ಎಲ್ಲ ಸ್ಟೇಟ್ಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ.